ದರ್ಶನ ಆದ ತಕ್ಷಣ ಕೆಳಗೆ ಬಂದರೆ ಒಂದು ಮ್ಯೂಸಿಯಂ ಇದೆ, ಸಕ್ಕತ್ತಾಗಿದೆ ಅದು ಮ್ಯೂಸಿಯಂ ಹತ್ರ. ಸಾಯಿಬಾಬಾ ಯೂಸ್ ಮಾಡ್ತಾ ಇದ್ದಂಥ ಡ್ರೆಸ್ಸು ಮತ್ತು ಶೂ ಕೂಡ ಇದೆ ಅಲ್ಲಿ. ಮತ್ತು ಅವ್ರು ಕುತ್ಕೊಳ್ತಾ ಇದ್ದಾರೆ ಚೇರ್ ಕೂಡ ಇದೆ ಅಲ್ಲಿ, ಇನ್ನೂ ಇದೆ ಅದು ಚೇರು. ಅವರು ನಿಜವಾದ ಫೋಟೋನು ಅಲ್ಲಿದೆ ಮ್ಯೂಸಿಯಮಲ್ಲಿ. ಒಂದ್ಸಲಿ ಶಿರ್ಡಿಗೆ ಬಂದರೆ ಆ ಮ್ಯೂಸಿಯಮ್ಮು ವಿಸಿಟ್ ಮಾಡಿ, ಸಕ್ಕತ್ತಾಗಿದೆ ಮ್ಯೂಸಿಯಂ ಹತ್ರ. ನೋಡ್ತಾ ಇರೋದು ಖಂಡೋಬಾ ದೇವಸ್ಥಾನ. ಇವರು ಈಶ್ವರನ ರೂಪನು ಅಂತಾರೆ. ಮತ್ತು ಇಲ್ಲಿ ಶಿರ್ಡಿಯ ಗ್ರಾಮ ದೇವರು ಕೂಡ ಇವರು. ಹೆಲೋ, ನಮಸ್ತೆ ಕರ್ನಾಟಕ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ ಬಂದು ನಿಮಗೆ ಗೊತ್ತಿರುತ್ತೆ, ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಸೊ ಬನ್ನಿ, ತಡ ಮಾಡೋದು ಬೇಡ, ಹೋಗೋಣ. ಸೊ ನಾನು ಹೋಗ್ತಾ ಇರೋದು KSR ಬೆಂಗಳೂರು, ಅಂದರೆ ಮೆಜೆಸ್ಟಿಕ್ಕಿಂದ ಹೋಗ್ತಾ ಇದ್ದೀನಿ. ಸೊ ಈ ಟ್ರೈನ್ ಬಂದು ವಾರಕ್ಕೆ ಒಂದೇ ಒಂದು ಮಂಡೇ ಮಾತ್ರ ಈ ಟ್ರೈನು. ಬೆಳಿಗ್ಗೆ 8 ಗಂಟೆಗೆ ಇದೆ, 8:05 ಹಂಗಿದೆ ಟ್ರೈನು ಇಲ್ಲಿಂದ. ಸೊ ನೀವು ಬೆಂಗಳೂರಿಂದ ಶಿರ್ಡಿಗೆ ಹೋಗ್ತೀರಾ ಅಂದರೆ ಟ್ರೈನ್ ಮುಖಾಂತರ. ಅಂದರೆ ನಾವು ಶಿರ್ಡಿಗೆ ಹೋಗಬೇಕು ಅಂದರೆ 3 ರೂಟ್ ಇದೆ. ಒಂದು ಬೆಂಗಳೂರಿಂದ ಮೆಜೆಸ್ಟಿಕ್ಕಿಂದ, ಒಂದು ಕೇರ್ಪುರಮು ಯಲಹಂಕದಿಂದನೂ ಹೋಗ್ಬೋದು, ಚೆನ್ನೈ ಎಕ್ಸ್ಪ್ರೆಸ್ಸು. ಇನ್ನೊಂದು ನ್ಯೂ ದೆಹಲಿ ಟ್ರೈನು, ಅಂದರೆ ಕರ್ನಾಟಕ ಎಕ್ಸ್ಪ್ರೆಸ್ಸು. ಅದು ನ್ಯೂ ದೆಹಲಿಗೆ ಹೋಗುತ್ತೆ, ಅಂದರೆ ಶಿರ್ಡಿಗೆ ಹೋಗಲ್ಲ, ಡೈರೆಕ್ಟು ಕುಪ್ಪಾರ್ಗಾಂವ್ಗೆ ಹೋಗುತ್ತೆ. ಕುಪ್ಪಾರ್ಗಾಂವಿಂದ ಶಿರ್ಡಿಗೆ ಒಂದು 8-10 ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ, ಕುಪ್ಪಾರ್ಗಾಂವಿಂದ ಶಿರ್ಡಿಗೆ. ಸೊ ನೀವು ಅದಕ್ಕೂ ಹೋಗ್ಬೋದು, ಅದು ಡೈಲಿ ಇದೆ. ಬಂತು ಗಾಯ್ಸ್, ಸಾಯಿನಗರ್ ಶಿರ್ಡಿ ಪಂಟಂಬ ಜಂಕ್ಷನಲ್ಲಿ ಇಂಜಿನ್ ಚೇಂಜ್ ಮಾಡ್ತಾಯಿದೆ. ಏನು 10:15 ಆಯಿತು. ಇಲ್ಲಿ ಇನ್ನೊಂದು 1/2 ಅವರ್ ಮಾಡಿ 11 ಗಂಟೆ, 1/4 ಅವರಲ್ಲಿ ಹೋಗ್ತಾರೆ. ನೋಡ್ತಾಯಿದ್ದೀರಾ, ಇಂಜಿನ್ ಬರ್ತಾಯಿದೆ, ಚೇಂಜ್ ಮಾಡ್ತಾರೆ ಈಗ. ಇಂಜಿನ್ ನಮ್ಗೆ ಕರ್ಕೊಂಬಂದಿದ್ದು. ಸೆಟ್ ಮಾಡಿ ಹೋಗ್ತಾ ಇರೋದೇ ಈಗ, 1/2 ಅವರ್ ಆಗುತ್ತೆ. ಅಂತೂ ಬಂದ್ರಿ ಸಾಯಿನಗರ್ ಶಿರ್ಡಿಗೆ. ನೋಡ್ತಾ ಇದ್ದೀರಾ ಹೆಂಗಿದೆ ಅಂತ ರೈಲ್ವೆ ಸ್ಟೇಷನ್. ಸಾಯಿಬಾಬಾ ಆಟೋಗಳಿಗೆ ಬರೋನೇ ಇಲ್ಲ, ಇಲ್ಲಿ ಬೇಜಾನ್ ಆಟೋಗಳಿದ್ದಾವೆ. ಬಸ್ಗಳು ಯಾವಾಗಿದೆಯೋ ಯಾವಾಗಿಲ್ಲ, ಟೈಮ್ಸ್ ಟೇಬಲ್ ಇಲ್ಲ, ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ. ಆಟೋಸ್ ನೋಡಿ ಬೇಜಾನಿದ್ದಾವೆ. ಯಾವುದೊಂದು ಆಟೋ ಹಿಡ್ಕೊಂಡು ಹೋಗೋಣ. कितने जाएगा भाई? एक आदमी कितना भाई? 20 रुपये एक आदमी का 20 रुपये. वो 20 रुपये ಅಂತ ಆಟೋದಲ್ಲಿ ಇಲ್ಲಿಂದ. ಸುತ್ತಮುತ್ತ ಆಲ್ಮೋಸ್ಟ್ ಎಲ್ಲ ಬರೀ ಹೋಟೆಲ್ಸ್ಗಳೇ ಇದ್ದಾವೆ, ತುಂಬ ಕಾಸ್ಟ್ಲಿಗೂ ಇದ್ದಾವೆ. ನಾನು ಒಂದು ಟಿಫನ್ ಬೆಸ್ಟ್ ಒಂದು ಬುಕ್ ಮಾಡ್ಕೊಂಡಿದ್ದೀನಿ ಆನ್ಲೈನಲ್ಲೇ. ಬನ್ನಿ, ಆ ದೇವಸ್ಥಾನದಿಂದ 400 ಮೀಟ್ರ್ ದೂರದ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ರೂಮ್ ನಿಮ್ಗೆ ತೋರಿಸ್ತೀನಿ. 505 ರೂಪಾಯಿ ಆಯಿತು ನನಗೆ ರೂಮ್. ಅದು ಬನ್ನಿ, ಆ ರೂಮ್ ಹೆಂಗಿದೆ ಹೆಂಗಿಲ್ಲ ಅಂತ ನಿಮ್ಗೆ ತೋರಿಸ್ತೀನಿ. ನೀವೇನಾರ ಫ್ಯಾಮಿಲಿ ಜೊತೆ ಬಂದರೆ ನೋಡಿ, ಈ ಥರ ಕಮ್ಮಿ ರೇಟಲ್ಲಿ ಬುಕ್ ಮಾಡ್ಕೋಬೋದು. ನೋಡಿ, ನೀವು ಫ್ರೆಂಡ್ ಜೊತೆ ಬಂದರೆ ನೋಡಿ ಸಾಕು, ಆರಾಮ್ ರೂಮು. ಒಬ್ರಿಗೆ ಸಾಕಾಗುತ್ತಿದ್ದು ಆರಾಮಾಗಿ. ಇಲ್ಲಿ ಬಾತ್ರೂಮು. ಓಕೆ ಬಾಯ್. ನೋಡಿ, ಒಬ್ರಿಗೆ ಬಂದರೆ ಆರಾಮಾಗಿ ಇಲ್ಲಿ ಬಂದು ಇರ್ಬೋದು. ಶಿರ್ಡಿಗೆ ಏನಾದ್ರು ನೀವು ಪ್ಲ್ಯಾನ್ ಮಾಡಿದ್ರೆ ಇಲ್ಲಿ ಬನ್ನಿ, ಈ ರೂಮ್ಸು ಚೆನ್ನಾಗಿದೆ, ಆರಾಮಾಗಿ ಬಂದಿರ್ಬೋದು ಗುರು. ಸೊ ಸಿಗ್ತೀನಿ ಸಾಯಿಬಾಬಾ ಟೆಂಪಲ್ ಹತ್ರ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಶಿರ್ಡಿಗೆ. ನಾನು ಇವತ್ತು ಶಿರ್ಡಿಗೆ ಬಂದಿದ್ದೀನಲ್ಲ, ಶಿರ್ಡಿಗೆ ಬಂದರೆ ಫಸ್ಟು ನೀವು ಮಂತ್ರಾಲಯ ಹೋದಾಗ ಮಂಚಾಲಮ್ಮನ ಹೆಂಗೆ ಫಸ್ಟು ದರ್ಶನ ಮಾಡ್ತೀರೋ ಹಾಗೆ ಇಲ್ಲಿ ಶಿರ್ಡಿಗೆ ಬಂದರೆ ಫಸ್ಟು ಖಂಡೋಬಾ ದೇವಸ್ಥಾನಕ್ಕೆ ಬರಬೇಕು. ಯಾಕೆಂದರೆ ಸಾಯಿಬಾಬಾ ಮದುವೆ ದಿಬ್ಬಣ್ಣನ ಜೊತೆ ಮೊದಲನೇ ಸಾರಿ ಶಿರ್ಡಿಗೆ ಬರ್ತಾರೆ. ಆವಾಗ ಈ ಖಂಡೋಬಾ ದೇವಸ್ಥಾನ ಬಂದಾಗ ಇಲ್ಲಿನ ಪೂಜಾರಿ ಮಾಲ್ಸಪತಿ ಅವರು ಇರ್ತಾರಲ್ಲ,
ಸಾಯಿಬಾಬಾನ ನೋಡಿ ಸಾಯಿಬಾಬಾಗೆ ಯಾವುದೇ ಹೆಸರು ಆವಾಗ ಮಹಾಲ್ಸಪತಿಯವರು ಆವೋ ಸಾಯಿ ಅಂತ ಇಲ್ಲಿಂದನೇ ಕರೀತಾರೆ. ಮಹಾಲ್ಸಪತಿಯವರು ಇಲ್ಲಿನ ಪೂಜಾರಿ ಅವರು ಫಸ್ಟ್ ಟೈಮ್ ಸಾಯಿಬಾಬಾನ ನೋಡಿದಾಗ ಆವೋ ಸಾಯಿ ಅಂತ ಕರೀತಾರೆ. ಸೊ ಆವಾಗಿಂದ ಸಾಯಿ ಅಂತ ಕರೆಯೋಕ್ಕೆ ಪ್ರಾರಂಭ ಮಾಡ್ತಾರೆ. ಸಾಯಿಬಾಬಾ ಇದ್ದಷ್ಟು ಕಾಲ ಮಹಾಲ್ಸಪತಿ ಜೊತೆನೇ ತುಂಬ ದಿನ ಇದ್ದರು. ಅವ್ರ ಜೊತೆನೇ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ರು. ಅಂದರೆ ಅವ್ರ ಜೊತೆನೇ ಇರೋದು, ಅವ್ರ ಜೊತೆನೇ ಒಡನಾಟ ಇರೋದು, ಅವ್ರ ಜೊತೆನೇ ಎಲ್ಲ ಇಲ್ಲೇ ಇದ್ದಿದ್ದು. ಮಹಾಲ್ಸಪತಿ ಅವ್ರ ಜೊತೆನೇ ಸಾಯಿಬಾಬಾ ಇದ್ದಿದ್ದು. ಸಾಯಿಬಾಬಾ ತೀರ್ಕೊಂಡಿದ್ದು 1918ರಲ್ಲಿ. ಸಾಯಿಬಾಬಾ ತೀರ್ಕೊಂಡು 4 ವರ್ಷಕ್ಕೆ ಮಹಾಲ್ಸಪತಿ ಅವರು ಕೂಡ ತೀರ್ಕೊತಾರೆ. ಸೊ ನೀವು ಈ ಖಂಡೋಬಾ ದೇವಸ್ಥಾನ ನೋಡಿದ್ರಲ್ಲ, ಈ ಖಂಡೋಬಾ ದೇವಸ್ಥಾನ ಶಿರ್ಡಿಯ ಗ್ರಾಮ ದೇವರು ಕೂಡ ಮತ್ತೆ ಹೇಳ್ತಾ ಇದ್ದೀನಿ, ಓಕೆನಾ. ನೀವು ಶಿರ್ಡಿಗೆ ಬಂದರೆ ಖಂಡೋಬಾ ದೇವಸ್ಥಾನ ಬರೋದು ಮರಿಬೇಡಿ. ಇಲ್ಲೇ ನೋಡ್ತಾ ಇದ್ದೀರಾ ನೀವು, ಸಾಯಿಬಾಬಾ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ. ಬಿಂದಿಗೆಯಲ್ಲಿ ನೀರು ಬರ್ತಾ ಇರೋದಂತೂ ಅಲ್ಟಿಮೇಟ್ ಸಕ್ಕತ್ತಾಗಂತ ಕಾಣಿಸ್ತಾ ಇದೆ. ಸಾಯಿಬಾಬಾ ಅವರ ಸ್ಟ್ಯಾಚ್ಯೂ ಕಮಲ ಹೂವು, ಕಮಲದಿಂದ ಮೇಲ್ಗಡೆ ಸ್ಟ್ಯಾಚ್ಯೂನೇ ಕಟ್ಟಿದ್ದಾರೆ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಗೊತ್ತಾ. ಇಲ್ಲಿ ನೀವು ಒಂದ್ಸಲಿ ವಿಸಿಟ್ ಮಾಡಿ ಶಿರ್ಡಿಗೆ, ನೋಡಿ ಚೆನ್ನಾಗಿದೆ. ಮೊಬೈಲ್ ಕ್ಯಾಮ್ರಾ ಲಾಕರು ಇಲ್ಲಿ ಲಾಕ್ ಮಾಡಿ ಮೊಬೈಲ್ ಕೊಟ್ಬಿಟ್ಟು ನಾನು ದರ್ಶನ ಮುಗಿಸ್ಕೊಂಬರ್ತೀನಿ. ನಿಮಗೆ ಆಮೇಲೆ ಸಿಗ್ತೀನಿ. ದರ್ಶನ ಈಗ ತಾನೇ ಮುಗಿಸ್ಕೊಂಬಂಡೆ, ಸಕ್ಕತ್ತಾಗಾಯ್ತು. ನಾನು ತೊಗೊಂಡಿದ್ದ ಟೈಮ್ ಎಷ್ಟು ಗೊತ್ತಾ ದರ್ಶನಕ್ಕೆ? ಅದು ನನ್ನ ಟೈಮ್ ಚೆನ್ನಾಗಿದೆಯೋ, ನಾನು ಹೋಗಿದ್ದ ಟೈಮ್ ಚೆನ್ನಾಗಿದೆಯೋ, ಹಾಫ್ ಒನ್ ಅವರ್ ಅಂದರೆ ನಂಬ್ತೀರಾ ನೀವು? ದರ್ಶನ ಆದ ತಕ್ಷಣ ಕೆಳಗೆ ಬಂದರೆ ಒಂದು ಮ್ಯೂಸಿಯಂ ಇದೆ, ಸಕ್ಕತ್ತಾಗಿದೆ. ಅದು ಮ್ಯೂಸಿಯಂ ಹತ್ರ ಸಾಯಿಬಾಬಾ ಯೂಸ್ ಮಾಡ್ತಾ ಇದ್ದಂಥ ಡ್ರೆಸ್ಸು ಮತ್ತು ಅವ್ರು ಕುತ್ಕೊಳ್ತಾ ಇದ್ದಾರೆ ಚೇರ್ ಕೂಡ ಇದೆ ಅಲ್ಲಿ, ಇನ್ನೂ ಇದೆ ಅದು ಚೇರು. ಮತ್ತು ಅವ್ರ ನಿಜವಾದ ಫೋಟೋನೂ ಅಲ್ಲಿದೆ ಮ್ಯೂಸಿಯಮಲ್ಲಿ. ಒಂದ್ಸಲಿ ಶಿರ್ಡಿಗೆ ಬಂದರೆ ಆ ಮ್ಯೂಸಿಯಮ್ಮು ವಿಸಿಟ್ ಮಾಡಿ, ಸಕ್ಕತ್ತಾಗಿದೆ ಮ್ಯೂಸಿಯಂ ಹತ್ರ. ಸೊ ಇದೇನು ನೋಡ್ತಾ ಇದ್ದೀರಾ ಗುರು, ಇದರಿಂದನೇ ನಾವು ಒಳಗೆ ಹೋಗೋದು. ಅಂದರೆ ಗೇಟ್ ನಂಬರ್ 1, 2 ಫ್ರೀಯಾಗಿ ದರ್ಶನ ಮಾಡ್ಬೋದು, 3 ಪೇಯ್ಡ್ ಇದು ಮಾಡ್ಬೋದು, 4, 5 ಔಟ್ಸೈಡ್ ಬರೋದು ಎಕ್ಸಿಟ್ ಗೇಟ್ ಅದು. ಸೊ ಇದು ನೋಡಿ, ಒಳಗೆ ಒಳ್ಳೆ ಸಕ್ಕತ್ತಾಗಿದೆ. ಕ್ಲೀನಾಗಿ ಮೇಂಟೈನ್ ಇದೆ. ಒಳ್ಳೆ ಅರಮನೆಯಲ್ಲಿ ನಡ್ಕೊಂಡು ಹೋದಂಗೆ ಸಕ್ಕತ್ತಾಗಿದೆ ಇದು ನೋಡಿ. ಇಲ್ಲಿಂದ ಬರ್ತೀರಿ ಸಾಯಿಬಾಬಾ ದರ್ಶನಕ್ಕೆ. ನೀವು ಹಿಂಗೆ ಸಾಯಿಬಾಬಾನ ದರ್ಶನ ಮುಗಿಸ್ಕೊಂಡು ಬಂದು ಹಿಂಗೆ ಬಂದರೆ ಇಲ್ಲಿ ಒಂದು ಮಾರುತಿದು ದೇವಸ್ಥಾನ ಇದೆ. ಈ ದೇವಸ್ಥಾನ ಸಾಯಿಬಾಬಾ ಇದ್ದಾಗಿಂದನೂ ಇತ್ತು ದೇವಸ್ಥಾನ. ಇದು ಶ್ರೀ ಮಾರುತಿ ದೇವಸ್ಥಾನ. ಇದು ಆಂಜನೇಯನ ಒಳಗೆ ಮೂರ್ತಿ ಇದೆ, ವಿಗ್ರಹ ಇದೆ. ಸೊ ನೀವು ಹಂಗೆ ಬಂದರೆ ಹಿಂಗೆ ಬಂದರೆ ನೀವು ಚಾವಡಿ ಸಿಗುತ್ತೆ ನಿಮಗೆ. ಚಾವಡಿ. ಸೊ ಈ ಚಾವಡಿ ಏನು ವಿಶೇಷ ಅಂದರೆ ಸಾಯಿಬಾಬಾ ಫ್ರೀದ ಟೈಮಲ್ಲೆಲ್ಲ ಭಕ್ತರಿಗೆ ಇಲ್ಲೇ ಕುತ್ಕೊಂಡು ಮಾತಾಡಿಸ್ತಾಯಿದ್ರು ಅಂತೆ. ಇಲ್ಲೂ ಕೂಡ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಸಾಯಿಬಾಬಾ. ಚಾವಡಿ ಇವಾಗ ನೋಡ್ತಾ ಇರೋದು ದ್ವಾರಕಾಮಾಯಿ. ಇದೇ ಸಾಯಿಬಾಬಾರ ದ್ವಾರಕಾಮಾಯಿ. ಇಲ್ಲೂ ಕೂಡ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಭಕ್ತರುಗಳೆಲ್ಲ. ಇಲ್ಲೂ ಅವರು ಸಮಯ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಮಾತಾಡ್ತಾಯಿದ್ರು ತುಂಬ, ಆಯಿತಾ. ಭಕ್ತರುಗಳು ಇಲ್ಲೇ ತುಂಬ ದರ್ಶನ ಕೊಡ್ತಾಯಿದ್ರು ಸಾಯಿಬಾಬಾ ದ್ವಾರಕಾಮಾಯಿ. ಒಂದ್ಸರಿ ನೋಡ್ಕೊಂಬಿಡಿ ದ್ವಾರಕಾಮಾಯಿ ಅನಿಸಿದ್ದು ನೋಡಿ. ಭಕ್ತಾದಿಗಳಲ್ಲಿ ಈಚೆಯಿಂದನೇ ಲೈವ್ ದರ್ಶನ ಮಾಡ್ಬೋದು. ಹಿಂಗೆ ತುಂಬ ಹಲವಾರು ಕಡೆ ಹಾಕಿದ್ದಾರೆ ಸ್ಕ್ರೀನು. ಇವೇನು ಇವಾಗ ನೋಡ್ತಾ ಇದ್ದಾರಲ್ಲ ಸಾಯಿಬಾಬಾ ದೇವಸ್ಥಾನ, ಇದು ಮುಂಚೆ ಸಾಯಿಬಾಬಾ ಇರಬೇಕಾದ್ರೇ ಇದು ರಾಮಂದೋ ಇಲ್ಲಾಂದರೆ ಕೃಷ್ಣನ ದೇವಸ್ಥಾನ ಮಾಡಬೇಕಿತ್ತಂತೆ. ಸೊ ಸಾಯಿಬಾಬಾ ಇರಬೇಕಾದ್ರೆ ಹೇಳ್ತಾರಂತೆ ಸಾಯಿಬಾಬಾನೇ, ಇದು ನನಗೆ ನಾನು ತೀರೋಗ್ಮೇಲೆ ಅಂದರೆ ನಾನು ಸತ್ತ ಮೇಲೆ ಇಲ್ಲೇ ನನಗೆ ಸಮಾಧಿ ಮಾಡಿ ಅಂತ ಹೇಳ್ತಾರಂತೆ ಸಾಯಿಬಾಬಾ. ಸೊ ಆವಾಗ ತೀರ್ಮಾನ ಮಾಡ್ತಾರೆ ಇಲ್ಲಿ ಸಾಯಿಬಾಬಾನ ಅಲ್ಲೇ ಅಂತ್ಯಕ್ರಿಯೆ ಮಾಡ್ತಾರೆ ಸಾಯಿಬಾಬಾನ, ಆಯಿತಾ. ಅಲ್ಲಿ ನೋಡೋಕೆ ಮಾತ್ರ ಸಕ್ಕತ್ತಾಗಿದೆ. ಸೊ ಬೇವಿನ ಮರ ನೋಡಿ, ತುಂಬ ಅಂದರೆ ಸಾಯಿಬಾಬಾ ಇದ್ದಾಗಿದ್ದಾನೂ ಇದೆ ಅಂತಿದ್ದು ಬೇವಿನ ಮರ. ಸೊ ಇದ್ರ ಕೆಳಗಿನ ಸಾಯಿಬಾಬಾ ಹಲವಾರು ಭಕ್ತಾದಿಗಳಿಗೆ ಇಲ್ಲೇ ಮಾತಾಡಿಸ್ತಾ ಇದ್ದಿದ್ದಂತೆ. ಈ ಮರದ ಕೆಳಗೇನೆ ಕುತ್ಕೊಂಡು ಮಾತಾಡಿಸ್ತಾಯಿದ್ರು. ನೀವು ಶಿರ್ಡಿಗೆ ಬಂದರೆ ಸಕ್ಕತ್ತಾಗಿದೆ ಗುರು. ಲೈಫಲ್ಲಿ ಒಂದ್ಸಲಿರ ಬರಲೇಬೇಕು ಶಿರ್ಡಿಗೆ.
ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಶಿರ್ಡಿದು. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ.